ನೋಡಿ, ಈ ಇದರ ಹಿನ್ನೆಲೆ ಏನು? ಇಂಟಾಲರೆನ್ಸ್. ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹತ್ಯೆ ಆಯಿತು. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ರಾಷ್ಟ್ರದ್ರೋಹ ಅಲ್ವಾ? ಅಂದರೆ ಆ ರಾಷ್ಟ್ರದ್ರೋಹಿಗೆ ಕರೆದು ಸನ್ಮಾನ ಮಾಡಬೇಕಿತ್ತ? ಈಗ ಮೊನ್ನೆ ಪೆಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯಿಂದ ಆಕ್ರೋಶಗೊಂಡಿರ್ತಕ್ಕಂಥ ಜನ ರೊಚ್ಚಿಗೆದ್ದು ಅವನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕ್ರಿಕೆಟ್ ಮೈದಾನಕ್ಕೆ ಬಂದು ಕೂಗ್ತಾನೆ ಅಂತ ಅಂದಾಗ ಸಹಜವಾದ ಆಕ್ರೋಶದಿಂದ ಹೊಡೆದ್ರು. ಅದಕ್ಕೆ ಪ್ರತಿಕಾರ ಭಾರತ್ ಮಾತಾ ಕಿ ಜೈ ಅನ್ನೋನು ಹತ್ಯೆ. ದ್ರೋಹಿಗಳು ಒಳಗೆ ಇದ್ದಾರೆ. ಹೊರಗಿನ ಶತ್ರುಗಳನ್ನು ನಿಗ್ರಹಿಸೋದು, ನಿಯಂತ್ರಿಸೋದು ಕಷ್ಟದ ಕೆಲಸ ಅಲ್ಲ. ನಮ್ಮ ಸೈನಿಕ ಸಾಮರ್ಥ್ಯ ಇದೆ, ಅದು ಮಾಡುತ್ತೆ. ಒಳಗಿರೋ ದ್ರೋಹಿಗಳಿದಾರಲ್ಲ, ಇವ್ರನ್ನ ರಾಜಕಾರಣ ಹೊರತಾಗಿಟ್ಟು ನಾವು ಬೇರೆ ಸಹಿತ ಕಿತ್ತಾಕ್ತಾ ಇದ್ರೆ ಇಂಥ ಮತ್ತಷ್ಟು ಹತ್ಯೆಗಳು ನಡೀತಾ ಹೋಗ್ತವೆ. ಮತ್ತಷ್ಟು ಸುಹಾಸ್ ಶೆಟ್ಟಿ ಬಲಿಯಾಗಬೇಕಾಗತ್ತೆ. ಮತ್ತು ಇವರೆಲ್ಲ ದ್ರೋಹಿಗಳಿದ್ದಾರೆ, ದೇಶದ್ರೋಹಿಗಳಿದ್ದಾರೆ, ಮತಾಂಧತೆಯ ಹುಚ್ಚನ್ನು ಹಿಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರದ್ರೋಹಿಗಳಿದ್ದಾರೆ. ಇವರನ್ನ ಸಹಿಸೋದು ಮತ್ತು ಕ್ಷಮಿಸೋದು ಎರಡೂ ಮಾಡಬಾರ್ದು. SDPI ಅಂತ ಸಂಘಟನೆಗಳು ಇಂಥ ದ್ರೋಹಿಗಳನ್ನು ಸಂಘಟಿಸುವ, ಮತಾಂಧತೆಯ ಹುಚ್ಚನ್ನು ಹಿಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮುಂಚೆ ಸಿಮಿ ರೂಪದಲ್ಲಿ, ಅದಕ್ಕೆ ಮುಂಚೆ ಬೇರೆ ಬೇರೆ ಹೆಸರಿನಲ್ಲಿ ಈ ರೀತಿಯ ಮತಾಂಧತೆಯ ದ್ರೋಹದ ಕೆಲಸ ನಡೀತಾನೆ ಇದೆ. ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಬೇಕಾಗತ್ತೆ. ನೋಡಿ, ಯಾವ ಲೆವೆಲ್ಲಿಗೆ ಅವರಿಗೆ ಬಂದಿದ್ದಾರೆ ಅಂದರೆ, ವಿಧಾನಸೌಧದ ಕಾರಿಡಾರಿಗೆ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ. ಬೆಳಗಾಂನಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಕ್ಷಣದಲ್ಲಿ ಕೂಗಿದ ಘೋಷಣೆ ಪಾಕಿಸ್ತಾನ್ ಜಿಂದಾಬಾದ್. ಅಂದರೆ ಇವರೆಲ್ಲ ರಾಷ್ಟ್ರದ್ರೋಹಿಗಳು. ಇವರನ್ನ ನಾವು ವೋಟ್ ಬ್ಯಾಂಕ್ ಆಗಿ ನೋಡಬೇಕಾ ಅಥವಾ ದ್ರೋಹಿಗಳು ಅಂತ ನೋಡಬೇಕಾ? ಇವ್ರನ್ನ ದ್ರೋಹಿಗಳು ಅಂತ ಟ್ರೀಟ್ ಮಾಡದೇ ಇದ್ರೆ, ಬೇರೆ ಸಹಿತ ಕಿತ್ತಾಕದೇ ಇದ್ರೆ, ಇವ್ರನ್ನ ಬೆಳೆಸ್ತಿರುವಂಥ ಸಂಘಟನೆಗಳನ್ನು ನಾಶ ಮಾಡದೇ ಇದ್ರೆ ಭಾರತ ಉಳಿಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಕೇವಲ ಸುಹಾಸ್ ಶೆಟ್ಟಿಯ ಘಟನೆ ಅಂತ ಪರಿಗಣಿಸಬಾರ್ದು. ರಾಷ್ಟ್ರದ್ರೋಹಿಗಳು ಒಳಗೆ ನಡೆಸ್ತಿರುವಂಥ ಷಡ್ಯಂತ್ರ, ರಾಷ್ಟ್ರಭಕ್ತರನ್ನ ಕೊಲ್ಲುವ ಕೆಲಸವನ್ನು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹಿನ್ನೆಲೆಯಲ್ಲಿ ನೋಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಿಸ್ತೇನೆ, ನೀವು SDPI, PFI ಇತ್ಯಾದಿ ಸಂಘಟನೆಗಳ ಮೇಲಿನ ಕಾರ್ಯಕರ್ತರ ಕೇಸ್ಗಳನ್ನು ವಿತ್ಡ್ರಾ ಮಾಡಿದ್ರಿ. ಆ ಮೂಲಕ ಅವರಿಗೆ ಕ್ರೈಮ್ ನಡೆಸೋದಕ್ಕೆ ಮತ್ತಷ್ಟು ಬಲವನ್ನು ಕೊಡ್ತಾ ಇದ್ದೀರಿ. ಆ ಕಾರಣದಿಂದ ಈ ಹತ್ಯೆ. ಮತ್ತೊಂದು ಸರಿ ಪರಿಶೀಲನೆ ಮಾಡಿ. SDPI, PFI ಮೇಲಿನ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿರೋದನ್ನ ಹಿಂತೆಗೆದುಕೊಳ್ಳಿ. ಇಲ್ಲದೇ ಇದ್ರೆ ಈ ರೀತಿಯ ಹತ್ಯೆಗೆ ನೀವೇ ಪರೋಕ್ಷ ಕಾರಣರಾಗ್ತೀರಿ. ಮತ್ತು ಇವರೆಲ್ಲರೂ ದ್ರೋಹಿಗಳಿದ್ದಾರೆ. ಅವರ ಅಜೆಂಡಾ ಗೊತ್ತಿಲ್ಲದೆ ಇರೋ ಅಜೆಂಡಾ ಅಲ್ಲ. ಈ ಅಜೆಂಡಾವನ್ನ ಗುರುತಿಸಬೇಕಾದಂತ, ಗಮನಿಸಬೇಕಾದ ಅವಶ್ಯಕತೆ ಇದೆ. ಸಿಮಿಯ ಕಾರ್ಯಚಟುವಟಿಕೆ, ಅವರ ಗುರಿ ಗಜ್ವಾಯ್ ಹಿಂದ್ ಅನ್ನು ಮುಂದುವರಿಸೋದಾಗಿತ್ತು. ಅಫ್ಘಾನಿಸ್ತಾನ ಭಾರತದಿಂದ ಪ್ರತ್ಯೇಕಿಸಿ ಅಫ್ಘಾನಿಸ್ತಾನ ಮಾಡಲಾಯಿತು, ಭಾರತದಿಂದ ಪ್ರತ್ಯೇಕಿಸಿ ಪಾಕಿಸ್ತಾನ ಮಾಡಲಾಯಿತು, ಭಾರತದಿಂದ ಪ್ರತ್ಯೇಕಿಸಿ ಬಾಂಗ್ಲಾದೇಶ್ ಮಾಡಲಾಯಿತು. ಕಾಶ್ಮೀರದಲ್ಲಿ ನೆಮ್ಮದಿಯಿಂದ ಜನ ಇರಲಿಕ್ಕೆ ಬಿಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅದೇ ಮತಾಂಧತೆ. ಅದೇ ಮತಾಂಧತೆಯ ಮುಂದುವರೆದ ಭಾಗ ಮೊಘಲಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಜನಾಬದ್ಧವಾಗಿರ್ತಕ್ಕಂಥ ಸಂಚು. ಆ ಸಂಚನ್ನ ಕಾರ್ಯರೂಪಕ್ಕೆ ತರುವವರನ್ನ ಬೆಂಬಲಿಸಿ ರಾಷ್ಟ್ರದ್ರೋಹದ
ಕೆಲಸಕ್ಕೆ ಕುಮ್ಮಕ್ಕನ್ನು ಯಾರು ಕೊಡಬಾರ್ದು. ಅದಕ್ಕಾಗಿ ಈ ಅಜೆಂಡಾನ ಅರ್ಥ ಮಾಡಿಕೊಂಡು ಇವ್ರನ್ನ ವೋಟ್ ಬ್ಯಾಂಕ್ ಅಂತ ನೋಡದೆ ಅವರ ಮತಾಂಧತೆಯನ್ನ ಬೇರೆ ಸಹಿತ ಕಿತ್ತಾಕೋದಕ್ಕೆ ಎಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.